ಡೈಲಿ ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ರಾಮಕೋಟಿ ಬರೆಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸುಮಾರು 12 ವರ್ಷದಿಂದನೂ ಇದನ್ನು ನಾನು ಪಾಲಿಸ್ತಾ ಬಂದಿದ್ದೀನಿ. ಹಾಗೆ ಇವತ್ತು ನನ್ನ ಮಗನಿಗೆ ಸ್ಕೂಲಿಗೆ ರಜೆ ಇತ್ತು, ಹಾಗಾಗಿ ಆರಾಮಾಗಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಮೊದಲು ನೆಲ್ಲಿಕಾಯಿನ ಹಾಕಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಬರೀ ಬೆಟ್ಟದ ನೆಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡಿಕೊಂಡ್ರೆ ಕುಡಿಯೋಕೆ ಅಷ್ಟು ಚೆನ್ನಾಗಿರಲ್ಲಲ್ವ, ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಸೌತೆಕಾಯಿ, ಜೀರಿಗೆ, ಮೆಣಸು, ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೂರು ಉಪ್ಪನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿ ಚೆನ್ನಾಗಿ ಶೋಧಿಸ್ಕೊಂಡು ಕುಡಿಯೋದಷ್ಟೇ. ತುಂಬಾ ರುಚಿಯಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಮಕ್ಕಳು ಮನೇಲಿದ್ದರೆ ಅವ್ರು ಏನು ಕೇಳ್ತಾರೋ ಅದನ್ನೇ ಮಾಡಿಕೊಡ್ಬೇಕಲ್ವ. ಹಾಗೆ ನನ್ನ ಮಗ ಇವತ್ತು ಸ್ಯಾಂಡ್ವಿಚ್ ಬೇಕು ಅಂದ. ಹೇಗಿದ್ರು ಮನೆಯಲ್ಲಿ ಬ್ರೆಡ್ ಕೂಡ ಇತ್ತು, ಹಾಗೆ ಬಟರ್ ಫ್ರೂಟ್ ಕೂಡ ಇತ್ತು. ಅದನ್ನೇ ಹಾಕಿ ಸ್ಯಾಂಡ್ವಿಚ್ ಮಾಡಿಕೊಡೋಣ ಅಂತ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಟ್ಬಿಡೋಣ ಅಂತ ಮಾಡ್ಕೋತಾ ಇದ್ನ. ನನ್ನ ಮಗ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಅದಕ್ಕೆ ಬೇಕಾಗಿರೋ ತರಕಾರಿನೆಲ್ಲ ಕಟ್ ಮಾಡಿಕೊಟ್ಟ. ಸಾಂಬಾರನ್ನು ಕೂಡ ಮಾಡಿಟ್ಟು ಈಗ ಬಟರ್ ಫ್ರೂಟ್ ಹಾಕಿ ಸ್ಯಾಂಡ್ವಿಚ್ ಮಾಡೋಣ ಅಂತ ಒಂದು ಬೌಲ್ಗೆ ಬಟರ್ ಫ್ರೂಟು ಪಲ್ಪ್ ಏನಿರುತ್ತೆ ಅದನ್ನು ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕ್ರಂಚಿನೆಸ್ಗೋಸ್ಕರ ಫ್ರೈ ಮಾಡಿರುವಂಥ ಫ್ಲಾಕ್ ಸೀಡ್ಸ್ ಹಾಕಿ ಕಡಲೆ ಬೀಜನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆನ ಹಾಕಿ ಬ್ರೌನ್ ಬ್ರೆಡ್ನ ಎರಡೂ ಸೈಡು ಕ್ರಿಸ್ಪಿ ಆಗೋವರೆಗೂ ಸುಟ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಕ್ರಿಸ್ಪಿ ಆಗಿರೋ ಬ್ರೆಡ್ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬಟರ್ ಫ್ರೂಟ್ನ ಹಾಕಿ ತಿನ್ನೋದಷ್ಟೇ. ಒಂದು 10 ನಿಮಿಷದಲ್ಲಿ ಒಳ್ಳೆ ಹೆಲ್ದಿಯಾಗಿರೋವಂಥ ಬ್ರೇಕ್ಫಾಸ್ಟ್ ರೆಡಿನೇ ಆಗಿಬಿಡುತ್ತೆ. ಇನ್ನು ಕಡಲೆ ಬೀಜ ಹಾಕಿರೋದಂತೂ ಮಧ್ಯ ಮಧ್ಯ ಸಿಗ್ತಾ ಇರುತ್ತಾ, ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ.